ಅವ್ರಿಗೆ ಅಂತ. ಹಾಗೆ ಅವ್ರಿಗೂ ಸದ್ಬುದ್ಧಿ ಬರಲಿಲ್ಲ ಅಂದರೆ ಇನ್ನೂ ಶಿಕ್ಷೆ ಅನ್ನೋದು ಇದೇ ಇದೆ. ಯಾಕಂದರೆ ನಿರಪರಾಧಿಗಳನ್ನು ಅಷ್ಟೊಂದು ಜನನ ನಾವು ಅದು ಒಂದು ವೈಕುಂಠ ಸುಂದರವಾಗಿರ್ತಕ್ಕಂಥ ಪ್ರದೇಶ ಅಂತೇಳಿ ನಾವು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಪ್ರಾಣ ತಗೊಳ್ಳೋದ್ರೆ ಎಲ್ಲರೂ ಹೆದರಿಕೆ ಆಗುತ್ತೆ. ನಮಗೆ ಎಲ್ಲೂ ಮೂಮೆಂಟೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಹೋಗಿ ಹೊರಡಕ್ಕೆ ಆಗೋದಿಲ್ಲ ಅಂತ ಒಂದು ಹೆದರಿಕೆ ಆಗುತ್ತೆ. ಅದು ಮಾಡಬಾರ್ದಾಗಿತ್ತು. ಇನ್ನೊಂದು ತುಂಬ ದುಃಖ ಆಗಿರೋದು ಏನಂದರೆ ಧರ್ಮವನ್ನು ವಿಚಾರಿಸ್ಬಿಟ್ಟು ಸಾಯಿಸೋದ್ರಲ್ಲ ಅನ್ನೋದೊಂದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ನೀನು ಹಿಂದೂನಾ ಮುಸ್ಲಿಮಾ ಅಂತ ವಿಚಾರಿಸಿ ಸಾಯಿಸೋದ್ರಲ್ಲ ಅನ್ನೋದೊಂದು ಬಹಳ ದುಃಖ ಆಗುತ್ತೆ. ಯಾವ ಒಂದು ಅವ್ರ ಪುರಾಣದಲ್ಲಿ ಏನು ಬರೋದಿಲ್ಲ, ಸಾಯಿಸಲೇಬೇಕು ಇವ್ರು ಮಾಡ್ಕೊಂಡಿರು, ಇವ್ರ ಕಲ್ಪನೆ. ನಾನು ಕುರಾನ್ ಓದಿದೆ, ನಿನ್ನೆ ರಾತ್ರಿ ಕೂಡ ಓದಿದ್ದೀನಿ, ನೀವು ನಂಬಿತಿರೋ ಇಲ್ವೋ, ನಿನ್ನೆ ರಾತ್ರಿ 11 ಗಂಟೆಗೆ ನಾನು ಕುರಾನ್ ಓದಿದ್ದೀನಿ. ಎಲ್ಲರೂ ಇದೆಯಾ ಯಾವ್ದಾರು ಪೇಜಿನಲ್ಲಿ ಎಲ್ಲರೂ ಒಂದೆರಡು ಅಕ್ಷರ ಇದೆ, ಎಲ್ಲೂ ಇಲ್ಲ. ಇವರು ಅರ್ಥೈಸ್ಕೊಂಡಿದ್ದಾರೆ, ಬೇರೆ ವ್ಯಾಖ್ಯಾನ ಮಾಡ್ಕೊಂಡಿದ್ದಾರೆ. ಇವರು ನಾನು ಸಾಯಿಸೋದು ಬೇರೆಯವ್ರನ್ನ ಸಾಯಿಸೋದು, ಇನ್ನೊಬ್ಬರನ್ನು ಸಾಯಿಸ್ತಾರಲ್ಲ, ಅದು ತಪ್ಪಲ್ವ? ಆ ಥರ ಇಲ್ಲವೇ ಇಲ್ಲ. ಪರಿವರ್ತನೆ ಹೊಂದಬೇಕು ಎಲ್ಲರೂ ಕೂಡ. ಅದು ಹಾಗಾಗಿ ಯಾವ ಧರ್ಮದಲ್ಲೂ ಒಬ್ಬರಿಗೊಬ್ಬರು ಸಾಯಿಸ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇದೇನು ಹೊಸ ಪದ್ಧತಿ ಇಟ್ಕೊಂಡಿದ್ದಾರೆ, ಹೊಸ ರೀತಿಯಲ್ಲಿ ಅವರು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ನಮಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಗ್ರಂಥಗಳಲ್ಲಿ ಎಲ್ಲೂ ಯಾವ ಧಾರ್ಮಿಕ ಗ್ರಂಥಗಳಲ್ಲಿ ಸಾಯಿಸಬೇಕು ಮೋಕ್ಷ ಬರುತ್ತೆ ಅನ್ನೋದು ಎಲ್ಲೂ ನಾನು ಕಂಡಿಲ್ಲ. ರಾತ್ರಿ 11 ಗಂಟೆವರೆಗೂ ನೋಡಿ ಮೂಲ ಕುರಾನ್ ಓದ್ತಾ ಇದ್ದೀನಿ ನಾನು. ಅದನ್ನು 14 ಪದಗಳು 8 ಪದಗಳು ಇರ್ತಕ್ಕಂಥದ್ದು ಮುಖ್ಯವಾದದ್ದು. ಆ 8 ಪದಗಳು ಕೂಡ ಬಾಯಿ ಬರುತ್ತೆ ನನಗೆ. ಆ ತರಹ ನಾನು ಓದಿದ್ದೀನಿ, ಎಲ್ಲೂ ಕಾಣಲಿಲ್ಲ, ಒಂದು ಅಕ್ಷರನೂ ಕಾಣ್ತಾ ಇಲ್ಲ. ದೇವರಿಲ್ಲ ಅಂದೇ ದೇವರು ಅಂತ ಹೇಳಿದ್ರೆ ಹೇಳ್ಕೋಬೋದು, ಎಲ್ಲ ತೊಂದರೆ ಇಲ್ಲ. ಅದಕ್ಕೆ ಮೆಸೆಂಜರ್ ಮಾತ್ರ ಮಹಮ್ಮದ್ ಒಂದು ಪರವಾಗಿಲ್ಲ, ಅದಕ್ಕೂ ತೊಂದರೆ ಇಲ್ಲ. ಆದರೆ ಈಗ ಸಾಯಿಸಬೇಕು ಅನ್ನೋದೆಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಯಾಕಾಗಿ ಆ ಥರ ಬಂತು? ಅದಕ್ಕೆ ಏನು ಜಾಗದ ಆಸೆ, ಅವರಿಗೆ ಬರಬೇಕು ಅಂತ ಆಸೆ ಅಷ್ಟೇ. ಮುಂದೆ ಪ್ರಾರಂಭದಲ್ಲಿ ನಡೀತಕ್ಕಂಥ ಕೆಲವು ತಪ್ಪುಗಳಿಂದ ನಾವು ಇವತ್ತಿನ ಅನುಭವಿಸ್ತಾ ಇದ್ದೀವಿ. ಕೆಲವು ತಪ್ಪುಗಳು ಮಾಡಿದ್ರು, ಆ ತಪ್ಪುಗಳಿಂದ ಇವತ್ತು ಧಾರಾಳ ಗುಣ ನಮಗೆ ತುಂಬ ಇದೆಯಲ್ಲ. ಯಾರು ಮನೆಗೆ ಬಂದರೆ ಎಲ್ಲ ಮನೆಯೇ ಬಿಟ್ಕೊಡ್ತೀವಿ, ನಮ್ಮ ರೂಮೇ ಬಿಟ್ಕೊಡ್ತೀವಿ, ಮಕ್ಕಳು ಇಲ್ಲೇ ಇರಿ ಅಂತ ಅತಿಥಿಗಳಂದರೆ ನಮಗೆ ಭಾಳ ಇಷ್ಟ. ಯಾರು ಹೊರಗಡೆ ಬಂದರೆ ತುಂಬ ನಮ್ಮದೇ ಮನೆ ಅಂದರೆ ನಾವು ಒಂದಾನೊಂದು ಕಾಲದಲ್ಲಿ ಎಲೆಗಳಿಗೆ ತಾಪತ್ರೆ ಬೇಡ ಅಂದ್ಬಿಟ್ಟು ತಟ್ಟೆಗಳು ತರಿಸ್ತೆ. ಊಟ ಮಾಡಿ ತಟ್ಟೆನೇ ತೊಗೊಂಡು ಓಹೋ ಇದು ಒಳ್ಳೆದು ಕಥೆ ಆಯ್ತು, ಮತ್ತೆ ಎಲೆಗೆ ಬಂದೆ ನಾನು ಸರಿ ಬಿಡುವಾಗೆ ಅಂತ. ಹಾಗೆ ಊಟ ಮಾಡಿ ತಟ್ಟೆನೇ ತೊಗೊಂಡು ಹೋಗೋದು ಅರ್ಥವೇನು? ಇನ್ನೊಬ್ರು ಊಟ ಹಾಕಬೇಕಲ್ಲ ನಾನು. ಆ ಥರ ಮನೆ ಒಳಗೆ ಬಂದು ರೂಮಲ್ಲಿ ಇದೇ ಮನೆ ನಂದೆ ಅಂದ್ಬಿಟ್ರೆ ಹೇಗಾಗ್ತಾ ಇದೆ? ಎಂಥ ಒಂದು ಧರ್ಮ ಇದು ನನಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಮನೆಗೆ ಬಂದರೆ ಮನೆಯೇ ನಮ್ಮದು ಅಂತಂದರೆ ಮದುವೆ ಮಾಡ್ಕೊಳ್ಳೋದು ನೀನು ನೆಂಟಿ ಅಂದಾಗಾಯಿತು, ಹೇಗಾಗುತ್ತಿದ್ದು? ಸಾಧ್ಯನೇ ಇಲ್ವಲ್ಲ, ಇದು ಸರಿ ಇಲ್ಲ ಅಂಥೇಳಿ. ಆದರೂ ದಿಟ್ಟತನದಿಂದ ನಮ್ಮ ಒಂದು ಪ್ರಭುತ್ವ, ನಮ್ಮ ಸರ್ಕಾರ ನಮ್ಮದು ಇವತ್ತಿನ ದಿನ ತುಂಬ ದಿಟ್ಟತನದ ಒಂದು ಚರ್ಯ ತೊಗೊಂಡಿದ್ದಾರೆ. ಅವ್ರನ್ನ ತುಂಬ ಬೇಗನೆ ಹೋಗಿ ಆದಷ್ಟು ಬೇಗ ಆಗಬೇಕು ಅಂತ ಸಾಧ್ಯ ಇಲ್ಲ. ಅದು ನಿಧಾನ ಯುದ್ಧ ಅಂದರೆ ಹುಡುಗಾಟ ಅಲ್ವಲ್ಲ. ಸುಮ್ಮನೆ ನಾವು ಅಂತೀವಿ ಕೋಳಿಯಾಟ. ಆಂಧ್ರದಲ್ಲಿ ತುಂಬ ಪ್ರಸಿದ್ಧಿ ಕೋಳಿಯಾಟ, ತಮಿಳುನಾಡಲ್ಲಿ ಎತ್ತಿನ ಆಟ ಅಂತ ಹೇಳ್ತಾರೆ, ಅದು ತುಂಬ ಪ್ರಸಿದ್ಧಿ. ಹಾಗಂತಂದ್ಬಿಟ್ಟು ಸಾಯಿಸೋದೇ ಉದ್ದೇಶ ಆಗಬಾರ್ದಲ್ಲ, ಕೋಳಿಯಾಟ ಥರ ಅಲ್ವಲ್ಲ ಇದು. ಇದಕ್ಕೊಂದು ನಿಯಮ ಇದೆ, ಅದಕ್ಕೊಂದು ಸಿದ್ಧತೆಗಳಿವೆ. ಎಲ್ಲ ಸಿದ್ಧತೆ ಮಾಡ್ಕೊತಾನೆ ನಾವು ಜಗಳಕ್ಕೆ ಹೋಗಬೇಕು, ಸುಮ್ಮನೆ ಜಗಳಕ್ಕೆ ಹೋಗಬಾರ್ದಲ್ಲ. ಹಾಗೆ ಆದಷ್ಟು ನಮ್ಮ ಪ್ರಭುತ್ವ, ನಮ್ಮ ಒಂದು ಸರ್ಕಾರ ಏನಿದೆಯೋ ತುಂಬ ಒಳ್ಳೆ ತೀರ್ಮಾನ ಮಾಡಿಕೊಂಡ್ರು. ಅದಕ್ಕೆ ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ನಾವು ಸಣ್ಣದಾಗಿ ಕೊಡೋಣ ಅಂತ ಪ್ರತಿ ವರ್ಷ ಯಾವುದೋ ರೀತಿಯಲ್ಲಿ ನಾವು ಕೊಡೋದು ಒಂದು ಪದ್ಧತಿ ಇಟ್ಕೊಳ್ತೀವಿ. ಆಂಧ್ರದಲ್ಲಾಗಲಿ, ತೆಲಂಗಾಣಕ್ಕಾಗಲಿ, ಕರ್ನಾಟಕಕ್ಕಾಗಲಿ, ಬೇರೆ ರಾಷ್ಟ್ರಗಳಿಗೆ ನಾವು ಎಲ್ಲೆಲ್ಲಿ ಹೋಗ್ತೀನೋ, ನಮ್ಮದು ಎಲ್ಲೆಲ್ಲಿ ಪೀಠಗಳಿವೆಯೋ ಅಲ್ಲೆಲ್ಲ ಒಂದು ಸ್ವಲ್ಪ ಒಂದು ಕಾರ್ಯಕ್ರಮ ಮಾಡುವಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಇವತ್ತಿನ ದಿನ ನಾವು ಅನ್ಕೊಂಡು 4-5 ಟ್ರಸ್ಟ್ಗಳಿರೋದ್ರಿಂದ ಅವುಗಳಿಂದ ಎಲ್ಲೂ ಸ್ವಲ್ಪ ಕಾಣಿಕೆಯನ್ನು ದೇಣಿಗೆಯನ್ನು ಕೊಡಬೇಕು. ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಒಳ್ಳೆಯದಾಗಬೇಕು. ಹಾಗೆ ನಾನು ಹೋಗಿದ್ದೆ, ಆ ಬಾರ್ಡರ್ಗೆಲ್ಲ ಹೋಗಿದ್ದೆ, ಭುಜ ಬಾರ್ಡರ್ ಹೋಗಿದ್ದೆ. ಅಲ್ಲಿ ಆ ಸ್ವಾಮಿ ಹನುಮಂತ ದೇವಸ್ಥಾನವನ್ನೇ ನನಗೆ ತೊಗೊಂಡು ತೋರಿಸು. ಪಕ್ಕದಲ್ಲಿ ಬೇಲಿ ಪಕ್ಕದಲ್ಲೇ ಇದೆ ಹನುಮಂತ ದೇವಸ್ಥಾನ. ದಿನ ಪೂಜೆ ಆಗುತ್ತೆ, ದಿನ ಹನುಮಾನ್ ಚಾಲೀಸ ನಡೆಯುತ್ತೆ. ಅಲ್ಲಿ ನಾವು ಚಾಲೀಸಾನು ಮಾಡ್ತೀವಿ, ನಾವು ಜೋರಾಗಿ ಚಾಲೀಸ ಮಾಡ್ತೀವಿ. ಅಲ್ಲಿರೋ ಸೈನಿಕರ ಜೊತೆ ಭುಜನಲ್ಲಿ ಅಲ್ಲಿ ಸೈನಿಕರ ಜೊತೆ ನಾವು ಹನುಮಾನ್ ಚಾಲೀಸ ಮಾಡ್ತೀವಿ. ಎಲ್ಲ ಒಂದು 150 ಜನ ಸೈನಿಕರು ನಮ್ಮ ಜೊತೆಲಿ ಇರುವಾಗ. ಮತ್ತು ಮೊನ್ನೆ ಕೂಡ ನಾನು ಬಾರ್ಡರ್ ಹೋಗಿದ್ದೆ, ಕಾಶ್ಮೀರ ಹತ್ರ ಕೂಡ ಮತ್ತೆ ನಾನು ಕರ್ಕೊಂಡು ಹೋಗಿದ್ರು. ಅಲ್ಲಿ ತುಂಬ ಬುದ್ಧಿಲಿರ್ತಕ್ಕಂಥವರು ಆ ಜಾಗದಲ್ಲಿ ಬ್ಲೆಸ್ ಮಾಡಿಸೋಕ್ಕೋಸ್ಕರವಾಗಿ ಸ್ವಾಮೀಜಿಯಿಂದ ಆಶೀರ್ವಾದ ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಹೋಗಿ ಬಂದಿದ್ದಾಯ್ತು. ನನಗೆ ಅಲ್ಲಿ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಕಷ್ಟಗಳು ಕಾಶ್ಮೀರದಲ್ಲಿ ಆಚರಣೆ ಕೂಡ ಇತ್ತು. ನಾವು